ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಿಮಗೇನಾದರೂ ಒಬೇಸಿಟಿಯಿಂದ ದೂರ ಇರಬೇಕಪ್ಪ ಅಂತಂದ್ರೆ ಹಾಗೂ ಜಾಸ್ತಿ ಬೊಜ್ಜ್ ಬಾಡಿನಾಗ ಬರಬಾರ್ದಪ್ಪ ಅಂತಂದ್ರೆ ಈ 3 ಅಕ್ಷರನ್ನ ನೀವು ಪ್ರಾಪರ್ ಆಗಿ ಫಾಲೋ ಮಾಡ್ರಿ. ಅದು ಯಾವ್ದಪ್ಪ ಅಂತಂದ್ರೆ ಎಫ್ ಎಫ್ ಪಿ. ಎಫ್ ಅಂದ್ರ ಫೈಬರ್, ಎಫ್ ಅಂದ್ರ ಫ್ಯಾಟ್, ಮತ್ತು ಪಿ ಅಂದ್ರ ಪ್ರೋಟೀನ್. ಈ 3ರಿಂದ ನಮ್ದು ಬಾಡಿ ಬ್ಲಡ್ ಶುಗರ್ ಮೇಲೆ ಬಹಳ ಕಡಿಮೆ ಇಂಪ್ಯಾಕ್ಟ್ ಬೀಳ್ತೈತಿ ನೋಡ್ರಿ. ಅದರಿಂದ ನಮ್ದು ಬಾಡಿ ಒಳಗೆ ಇನ್ಸುಲಿನ್ ಸ್ಪೈಕ್ ಜಾಸ್ತಿ ಆಗಂಗಿಲ್ಲ ನೋಡ್ರಿ. ಯಾವಾಗ ನಾವು ಊಟ ಮಾಡ್ತೀವಲ್ಲ, ಊಟ ಮಾಡಿದ ಮೇಲೆ ನಮ್ದು ಬಾಡಿ ಒಳಗೆ ಬ್ಲಡ್ ಶುಗರ್ ಜಾಸ್ತಿ ಹಾಕೊಂತ ಹೋಗುತ್ತ. ಅದ್ರ ಕೂಡ ನಮ್ದು ಬಾಡಿ ಒಳಗೆ ಇನ್ಸುಲಿನ್ ಸ್ಪೈಕು ಜಾಸ್ತಿ ಹಾಕೊಂತ ಹೋಗುತ್ತ. ಈ ಇನ್ಸುಲಿನ್ ಏನೈತಲ್ಲ ನಮ್ದು ಬ್ಲಡ್ ಶುಗರ್ನ ಮೇಂಟೈನ್ ಮಾಡಾಕ ಫಸ್ಟ್ ಲಿವರ್ನಾಗ ಸ್ಟೋರ್ ಮಾಡಾಕ ಸ್ಟಾರ್ಟ್ ಮಾಡೈತಿ. ಯಾವಾಗ ಲಿವರ್ ಕೆಪಾಸಿಟಿ ಫುಲ್ ಆದ್ಮೇಲೆ ಅದು ನೆಕ್ಸ್ಟ್ ನಮ್ದು ಮಸಲ್ಸ್ ಒಳಗ ಸ್ಟೋರ್ ಮಾಡಾಕ ಸ್ಟಾರ್ಟ್ ಮಾಡ್ತೈತಿ. ಅದು ಆದ್ಮೇಲೆ ಯಾವಾಗ ನಮ್ದು ಬಾಡಿ ಒಳಗ ಬ್ಲಡ್ ಶುಗರ್ ಮಸಲ್ಸ್ ಒಳಗೂ ಫುಲ್ ಆದ್ಮೇಲೆ ಅದು ಜಾಸ್ತಿ ಆಗಿದ್ದು ಬ್ಲಡ್ ಶುಗರ್ನ ನಮ್ದು ಬಾಡಿ ಫ್ಯಾಟ್ ಒಳಗ ಸ್ಟೋರ್ ಮಾಡಾಕ ಸ್ಟಾರ್ಟ್ ಮಾಡ್ತೈತಿ. ಈ ಇನ್ಸುಲಿನ್ ಏನೈತಲ್ಲ ಇದು ಒಂದು ಸ್ಟೋರೇಜ್ ಹಾರ್ಮೋನ್ ಇದ್ದಂಗ. ಸೊ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಯಾವ ತರ ಫುಡ್ ಅನ್ನ ಚೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವ ಫುಡ್ ನಮ್ದು ಬಾಡಿ ಒಳಗ ಇನ್ಸುಲಿನ್ ಸ್ಪೈಕ್ ಮಾಡಂಗಿಲ್ಲ, ಆ ಫುಡ್ ನಮ್ಮ ಬಾಡಿ ಒಳಗ ಜಾಸ್ತಿ ಫ್ಯಾಟ್ ಅನ್ನ ಬೆಳಾಕ ಬಿಡಂಗಿಲ್ಲ. ಸೊ ಇದ್ರ ಸಂಬಂಧ ಎಫ್ ಎಫ್ ಪಿ ನ ಪ್ರಾಪರ್ ಆಗಿ ಫಾಲೋ ಮಾಡಿದ್ರ ಬಾಡಿನಾಗ ಜಾಸ್ತಿ ಫ್ಯಾಟ್ ಆಗೋದನ್ನ ನಾವು ತಡಿಬಹುದು. ಇದಕ್ಕೆ ಯಾವ ತರ ಫುಡ್ ತಿನ್ಬೇಕು ಅಂತ ನೆಕ್ಸ್ಟ್ ವಿಡಿಯೋನಾಗ ಹೇಳ್ತೀನಿ.